ಅಮ್ಮ, ನಾನು ಅಪ್ಪನ ಹತ್ರ ಸ್ಟ್ರಿಕ್ಟ್ ಆಗಿ ಹೇಳಿದೀನಿ. ಅದಕ್ಕೇನಂದ್ರು? ಯಾವುದೇ ಕಾರಣಕ್ಕೂ ಜಮೀನ್ ಅವಳ ಹೆಸರಿಗೆ ರಿಜಿಸ್ಟರ್ ಮಾಡಲ್ಲ ಅಂತ ಅಂದ್ರು ತಾನೆ? ಅಮ್ಮ, ಅಪ್ಪ ಬರ್ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮ. ನನಗ್ ನಂಬಿಕೆ ಇಲ್ಲ. ಸತ್ಯವಾಗ್ಲೂ ಒಪ್ಕೊಂಡಿದ್ದಾರೆ ಅಮ್ಮ. ನಿಜ ಹೇಳ್ತಿದ್ಯಾ? ನಿಜನೇ ಹೇಳ್ತಿದ್ದೀನಿ ಅಮ್ಮ. ಅಪ್ಪನ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗಿ ಸೈನ್ ಹಾಕ್ಸ್ಕೊಂಡು ಕರ್ಕೊಂಬರೋದು ನನ್ನ ಕರ್ತವ್ಯ ಅಮ್ಮ. ಇವಳು ಹೇಳಿದ್ರೆ ಆ ಮನುಷ್ಯ ಖಂಡಿತ ಒಪ್ಕೊಂಡಿರ್ತಾರೆ. ಇದಕ್ ಮೇಲೂ ನಾನು ಹಠ ಮಾಡೋದು ಸರಿ ಅಲ್ಲ. ಸರಿ, ನೀನ್ ಹೇಳ್ದೆ ಅಂತ ನಾನ್ ನಂಬ್ತೀನಿ. ಆದ್ರೆ ಒಂದ್ ತಿಳ್ಕೊ, ನೀನ್ ಹೇಳಿದ್ರು ನಿಮ್ಮಪ್ಪ ಕೇಳಲಿಲ್ಲ ಅಂದ್ರೆ ಆಮೇಲೆ ನಾನ್ ಹೇಳಿದ್ ನಡೆಯುತ್ತೆ. ನಾನು ನಮ್ರತಾ ಕಿಟ್ಟಿ. ದಯವಿಟ್ಟು ಮತ್ತೆ ಅದೇ ಮಾತು ಹೇಳ್ಬೇಡಿ. ಇದು ನನ್ನ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ಸರಿ, ನೀನೇನು ಯೋಚನೆ ಮಾಡಬೇಡ. ಆ ಜಮೀನು ನನ್ನ ಹೆಸರಿಗಾದ್ಮೇಲೆ ಆ ಡಾಕ್ಯುಮೆಂಟ್ಸ್ನ ನಾನೇ ನಿನ್ ಕೈಲಿ ಕೊಡ್ತೀನಿ. ಅದನ್ನ ಬ್ಯಾಂಕಲ್ಲಿಟ್ಟು ಲೋನ್ ತಗೋ. ಸೂಪರ್ ಮಾರ್ಕೆಟ್ನ ಓಪನ್ ಮಾಡು, ಸರಿನಾ? ಥ್ಯಾಂಕ್ಸ್ ಅಮ್ಮ. ನಾನು ರಿಜಿಸ್ಟ್ರೇಷನ್ಗೆ ಎಲ್ಲ ರೆಡಿ ಮಾಡ್ತೀನಿ. ಹೋಗು. ಆ ಜಮೀನು ಒಂದು ನನ್ನ ಹೆಸರಿಗಾಗ್ಲಿ. ಆಮೇಲೆ ನಿನಗೆ ನಿಮ್ಮಪ್ಪನ್ಗೆ ಹಗಲಲ್ಲೇ ನಕ್ಷತ್ರ ಎಣ್ಸೋ ಹಾಗೆ ಮಾಡಲಿಲ್ಲ, ನನ್ನ ಹೆಸರು ಸತ್ಯಭಾಮನೇ ಅಲ್ಲ. ಅಯ್ಯಯ್ಯೋ, ಹೇಳಿದ್ರೆ ಕೇಳ್ತಿಯೇನೆ? ಇವಾಗ ನೋಡು, ತಾತನ್ ಫೋಟೋನೇ ಬಿದ್ದೋಯ್ತಲ್ವಾ. ನಾಗರಾಜು, ಏನೋ ಶಬ್ದ ಆದಾಗಾಯ್ತಲ್ವಾ? ಹೌದಮ್ಮ, ಏನಂತ ನೋಡೋಣ, ನಡಿಯಮ್ಮ. ಹಾ, ಅಯ್ಯಯ್ಯೋ, ತಾತನ ಫೋಟೋನೇ ಬಿಡಿಸ್ಬಿಟ್ರಾ? ಏ ಜಾನ್ವಿ, ಒಡ್ಗಿಡ್ದು ಹೋಗಿದ್ಯಾನ ನೋಡು. ಸದ್ಯ ಒಡ್ದೋಗಿಲ್ಲ ಅಜ್ಜಿ. ಆಹಾ, ಎಂತ ಕಂಜೂಸು ನಿಮ್ ತಾತ. ಬಿದ್ರು ಹೊಡೆದೋಗ್ಲಿಲ್ಲ, ಫೋಟೋಲು ದುಡ್ಡು ಉಳಿಸ್ಬಿಟ್ಟ. ಏ ವಿಭಾ, ಫೋಟೋನ ಬೀಳ್ಸೋದ್ ಬೀಳ್ಸ್ದೆ. ಸ್ವಲ್ಪ ಜೋರಾಗಿ ಬೀಳ್ಸಿದ್ರೆ ಹೊಡೆದಾದ್ರೆ ಹೋಗ್ತಿತ್ತಾ? ನನ್ ಮನ್ಸು ಸ್ವಲ್ಪ ಸಮಾಧಾನ ಆಗಿರೋದು. ಅಮ್ಮ, ಏನ್ ಮಾತಾಡ್ತಾ ಇದೀಯಮ್ಮ? ಈ ಫೋಟೋ ಏನಾದ್ರು ಒಡೆದು ಹೋಗಿದ್ರೆ ಇವತ್ತು ಈ ಮನೆನ ಒಡೆದು ಚೂರ್ ಚೂರ್ ಆಗ್ತಿತ್ತು. ಎಲ್ಲ ಹುಷಾರಾಗಿ ಕ್ಲೀನ್ ಮಾಡಿ ಅದನ್ನ ವಾಪಸ್ ಅಲ್ಲೇ ಹಾಕ್ಬಿಡಿ. ಸರಿಯಪ್ಪ. ಈ ಕಡೆ ಬರೇ. ಏನಯ್ಯ, ಬುದ್ಧಿ ಇಲ್ವಾ ನಿನ್ಗೆ? ಒಂದ್ ಕಡೆ ಮಳೆ ಹೊಡ್ಕೊಂಡು ನೇತಾಡೋದ್ ಬಿಟ್ಟು ಎಲ್ರಿಗೂ ತೊಂದರೆ ಕೊಡ್ತಾ ಇದೆಯಲ್ಲ. ನನ್ನ ಮೊಮ್ಮಗಳ ಬಗ್ಗೆ ಶ್ರೀಮಂತನ್ಗೆ ಏನಾದರೂ ಹಾಕೊಟ್ರೆ ನೀನು ಇದೇ ನೋಡು. ಏ ಜಾನ್ವಿ, ಈ ಅಪ್ಪನ್ನ ಈಗ ನೇತಾಕು. ಅದು ಹೇಗೆ ಬೀಳ್ತಾನೋ ನಾನು ನೋಡ್ತೀನಿ. ಸರಿ ಅಜ್ಜಿ. ಪಾಪ ತಾತ. ಪಾಪ ಅಂತೆ, ಪಾಪ ಕೊಟ್ರೆ ನೋಡು. ಬರ ಈ ಕಡೆ. ಸರಿ, ನೀನಿಲ್ಲಿರೋದೆಲ್ಲ ಎತ್ತಿಡೆ, ನಾನು ಅಲ್ಲೂ ಕ್ಲೀನ್ ಮಾಡ್ತೀನಿ.